ಹಾಯ್ ಹಲೋ ನಮಸ್ತೆ. ನಾನು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇದ್ದೀನಿ, ಈಸಿ ಸ್ಟೆನೋಗ್ರಫಿ ಅಂತ, ಇಂಗ್ಲೀಷ್ ಆ್ಯಂಡ್ ಕನ್ನಡ. ದ ಫಸ್ಟ್ ಚಾಪ್ಟರ್ ಬಂದು ದ ಕಾನ್ಸನೆಂಟ್. ನಮಗೆ ಇಂಗ್ಲೀಷ್ ಅಲ್ಫಾಬೆಟ್ 26 ಅದಾವೆ. ಅದರಲ್ಲಿ ಓವಲ್ಸ್ 5, ಎ ಇ ಐ ಒ ಯು. ಈ 5 ಓವಲ್ಸ್ನ ಬಿಟ್ಟರೆ ಉಳಿದಿದ್ದೆಲ್ಲಷ್ಟು 21 ಸ್ಟ್ರೋ ಕಾನ್ಸನೆಂಟ್. ನಾವು ಡೈಗ್ರಾಮ್ ಮುಖಾಂತರ ಫಸ್ಟ್ ಲೆಸನ್ನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಇದನ್ನು ಲೈಟಾಗಿ ಬರೆದ್ರೆ ಇದು ಪಿ ಆಗುತ್ತೆ. ಇದನ್ನೇ ನಾವು ಡಾರ್ಕ್ ಆಗಿ ಬರೆದ್ರೆ ಬಿ ಆಗುತ್ತೆ. ಈ ರೀತಿ ಕ್ರಾಸ್ ತೊಗೋಬೇಕು, ಅಂದರೆ ಮೇಲಿಂದ ಕೆಳಗಡೆ ಈ ರೀತಿ ಆರೋ ಮಾರ್ಕ್ ಹಾಕ್ಕೊಂಡ್ರೆ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಯಾವ ಡೈರೆಕ್ಷನ್ ಅಂತ. ಈಗ ಸ್ಟ್ರೇಟಾಗಿ ಬರೆದ್ರೆ ಇದು ಟಿ ಆಗುತ್ತೆ. ಲೈಟಾಗಿ ಬರಿಬೇಕು. ಇದನ್ನೇ ನಾವು ಡಾರ್ಕ್ ಆಗಿ ಬರೆದ್ರೆ ಡಿ ಆಗುತ್ತೆ. ಡಾರ್ಕ್ ಇಸ್ ಡಿ. ಮತ್ತು ಲೈಟಾಗಿ ಬರೆದ್ರೆ ಇದು ಸಿ ಎಚ್ ಆಗುತ್ತೆ. ಇದನ್ನೇ ನಾವು ಡಾರ್ಕ್ ಆಗಿ ಬರೆದ್ರೆ ಜೆ ಆಗುತ್ತೆ, ಡಾರ್ಕ್. ಸೇಮ್ ಎಲ್ಲಷ್ಟು ಈ ರೀತಿ ಏರೋ ಮಾರ್ಕ್ ಟೀಗೆ ಈ ರೀತಿ. ಈಗ ಎಲ್ಲಷ್ಟು ನಾವು ಮೇಲಿಂದ ಕೆಳಗಡೆ ಬರೆದಿದ್ದೀವಿ, ಸ್ಟ್ರೇಟಾಗಿ ಬರೆದಿದ್ದೀವಿ. ಆದರೆ ಆರ್ನ ನಾವು ಅಪರ್ ಡೈರೆಕ್ಷನ್ನ ಬರಿಬೇಕು, ಅಂದರೆ ಕೆಳಗಿಂದ ಮೇಲೆ ಈ ರೀತಿ ಆರ್ ಆಗುತ್ತೆ, ಆರ್. ನೆಕ್ಸ್ಟ್ ಈಗ ಲೆಫ್ಟ್ ಟು ರೈಟ್. ಲೆಫ್ಟ್ ಟು ರೈಟ್ ಬರೆದ್ರೆ ಕೆ ಆಗುತ್ತೆ ಲೈಟಾಗಿ. ಇದನ್ನೇ ಡಾರ್ಕ್ ಆಗಿ ಬರೆದ್ರೆ ಜಿ ಆಗುತ್ತೆ. ನೆಕ್ಸ್ಟ್ ಡೈಗ್ರಾಮ್. ಅಪ್ಪರ್ ಡೈರೆಕ್ಷನ್ ಅಂದರೆ ಕೆಳಗಿಂದ ಮೇಲೆ. ಈ ಡೈರೆಕ್ಷನಲ್ಲಿ ಬರೆದ್ರೆ ಎಲ್ ಆಗುತ್ತೆ, ಎಲ್. ಇವೆಲ್ಲ ಕರ್ವ್ಸ್ನಾಗ ಬರಿತೀವಿ, ಅಂದರೆ ವಕ್ರರೇಖಾಕ್ಷರ. ಇಲ್ಲಿ ಮೇಲಿಂದ ಕೆಳಗಡೆ ಬರೆದ್ರೆ ಇದು ಆರ್ ಆಗುತ್ತೆ, ಆರ್. ಕೆಳಗಡೆ ಸೇಮ್ ಇದು ಕೂಡ ವಕ್ರವಾಗಿ ಬರೆದ್ರೆ, ಲೈಟಾಗಿ ಬರೆದ್ರೆ ಇದು ಎಫ್ ಆಗುತ್ತೆ, ಲೈಟ್. ಇದನ್ನೇ ನಾವು ಡಾರ್ಕ್ ಆಗಿ ಬರೆದ್ರೆ ವಿ ಆಗುತ್ತೆ, ಡಾರ್ಕ್. ಲೈಟ್ ಎಫ್, ಡಾರ್ಕ್ ವಿ. ಇದರ ಅಪೋಸಿಟ್ನಲ್ಲಿ ಬಂದರೆ ಈ ಡೈರೆಕ್ಷನಲ್ಲಿ ಲೈಟಾಗಿ ಬರೆದ್ರೆ ಇದು ಎಸ್ ಎಚ್ ಆಗುತ್ತೆ, ಎಚ್ ಎಚ್, ಲೈಟ್. ಇದನ್ನೇ ನಾವು ಡಾರ್ಕ್ ಆಗಿ ಬರೆದ್ರೆ ಝೆಡ್ ಎಚ್ ಆಗುತ್ತೆ, ಡಾರ್ಕ್. ನೆಕ್ಸ್ಟ್ ಡೈಗ್ರಾಮ್ ಬಂದು ಹಾರಿಜಾಂಟಲ್, ಅಂದರೆ ಸಮಾಕ್ಷರವಾಗಿ ಬರೆದ್ರೆ ಇದು ಎಮ್ ಆಗುತ್ತೆ. ಕೆಳಗಡೆ ಲೈಟಾಗಿ ಬರೆದ್ರೆ ಎನ್ ಆಗುತ್ತೆ. ಇದನ್ನೇ ನಾವು ಡಾರ್ಕ್ ಆಗಿ ಬರೆದ್ರೆ ಎನ್ ಜಿ ಆಗುತ್ತೆ, ಡಾರ್ಕ್. ಈ ರೀತಿ ಲೆಫ್ಟಿಗೆ ಈ ರೀತಿ ಬರೆದ್ರೆ ಇದು ಲೈಟಾಗಿ ಬರೆದ್ರೆ ಇದು ಇತ್ ಆಗುತ್ತೆ, ಐ ಟಿ ಹೆಚ್, ಇತ್. ಇದನ್ನೇ ನಾವು ಡಾರ್ಕ್ ಆಗಿ ಬರೆದ್ರೆ ಥಿ ಆಗುತ್ತೆ, ಟಿ ಹೆಚ್ ಡಬಲ್ ಇ, ಥಿ. ಇದರ ಅಪೋಸಿಟಲ್ಲಿ ಬಂದರೆ ಲೈಟಾಗಿ ಬರೆದ್ರೆ ಎಸ್ ಆಗುತ್ತೆ, ಎಸ್, ಲೈಟ್. ಸೇಮ್ ಡೈರೆಕ್ಷನಲ್ಲಿ ಡಾರ್ಕ್ ಆಗಿ ಬರೆದ್ರೆ ಝಡ್ ಆಗುತ್ತೆ, ಡಾರ್ಕ್. ಈಗ 3 ಸಿಂಬೋಲ್ ಆಯಿತು ನಮಗೆ. ದ ಫಸ್ಟ್ ನೋಡಿ, ಈಗ ಈ ಪಿ ಬಿ ಮತ್ತು ಟಿ ಡಿ, ಸಿ ಹೆಚ್, ಜೆ ಮತ್ತು ಕೆ ಮತ್ತು ಜಿ 8 ಕ್ಯಾರೆಕ್ಟರ್. ಇಲ್ಲಿ 8 ಕ್ಯಾರೆಕ್ಟರ್ ಬರುತ್ತೆ. ಈ 8 ಕ್ಯಾರೆಕ್ಟರ್ ಅಂದರೆ ಯಾವುದಂದರೆ ಪಿ, ಬಿ, ಟಿ, ಡಿ, ಸಿ ಹೆಚ್, ಜೆ, ಕೆ ಮತ್ತು ಜಿನ ನಾವು ಎಕ್ಸ್ಪ್ಲೋಡೆಂಟ್ಸ್ ಅಂತೇಳಿ ಕರಿತೀವಿ. ಎಕ್ಸ್ಪ್ಲೋಡೆಂಟ್ಸ್ 8 ಕ್ಯಾರೆಕ್ಟರ್ನ ನಾವು ಸ್ಟ್ರೇಟ್ ಸ್ಟ್ರೋಕ್ನಾಗ ಬರಿತೀವಿ, ಅಂದರೆ ಪಿ, ಬಿ, ಮೇಲಿಂದ ಕೆಳಗಡೆ ಬರಿತೀವಿ. ದ ನೆಕ್ಸ್ಟ್ 8 ಕ್ಯಾರೆಕ್ಟರ್ ಬಂದು ಕಂಟಿನ್ಯೂಯೆಂಟ್ಸ್ ಅಂತೇಳಿ ಕರಿತೀವಿ.
ಆ 8 ಕಂಟಿನ್ಯೂಯೆಂಟ್ಸ್ ಯಾವಂತಂದರೆ ಎಫ್, ವಿ, ಇತ್, ಥಿ, ಎಸ್, ಝಡ್, ಎಸ್ ಎಚ್, ಝಡ್ ಎಚ್ ಇವನ್ನ ನಾವು ಕಂಟಿನ್ಯೂಯೆಂಟ್ಸ್ ಅಂತೇಳಿ ಕರಿತೀವಿ. ಯಾಕಂತಂದರೆ ಇದನ್ನು ಎಫ್ ವಿ ವಕ್ರವಾಗಿ ಬರಿತೀವಿ, ಅಂದರೆ ಸ್ಲೋಪಿಂಗ್ ಕರ್ವ್, ಅಪ್ರೈಟ್ ಆರ ಸ್ಲೋಪಿಂಗ್ ಕರ್ವ್ನಲ್ಲಿ ಬರಿತೀವಿ. ಇನ್ನು ನಾವು ಕಂಟಿನ್ಯೂಯೆಂಟ್ಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ 3 ಕ್ಯಾರೆಕ್ಟರ್ ಬರುತ್ತೆ. ನಜಲ್ ಅಂತೇಳಿ, ನಜಲ್ಸ್ ಅಂದರೆ ಮೂಗಿನಿಂದ ಉಚ್ಚಾರ ಮಾಡೋದಕ್ಕೆ ನಾವು ನಜಲ್ಸ್ ಅಂತೇಳಿ ಕರಿತೀವಿ. ಎಮ್, ಎನ್ ಮತ್ತು ಎಂಜಿನ. ನೆಕ್ಸ್ಟ್ ಲಿಕ್ವಿಡ್ಸ್ ಅಂತ ಬರುತ್ತೆ. 2 ಕ್ಯಾರೆಕ್ಟರ್ ಎಲ್ ಮತ್ತು ಆರ್ನ ಈ ರೀತಿ ಅಪ್ವರ್ಡ್ ಡೈರೆಕ್ಷನ್. ಆರ್ನ ನಾವು 2 ಫಾರ್ಮಲ್ಲಿ ಬರಿತೀವಿ, ಒಂದು ಡೌನ್ವರ್ಡ್ ಡೈರೆಕ್ಷನ್ ಬರುತ್ತೆ, ಒಂದು ಅಪ್ವರ್ಡ್ ಡೈರೆಕ್ಷನ್ನ ಬರುತ್ತೆ ಈ ರೀತಿ. ನೆಕ್ಸ್ಟ್ ಕೋಲೆಸನ್ಸ್. ಕೋಲೆಸನ್ಸ್ ಅಂತ ಬರುತ್ತೆ. ಯಾವುದಂದರೆ ಡಬ್ಲ್ಯೂ ಮತ್ತು ವೈನ. ಡಬ್ಲ್ಯೂನ ಅಪೋ ಡೈರೆಕ್ಷನ್ನಾಗಿ ಬರುತ್ತೆ, ಅಂದರೆ ಇದಕ್ಕೆ ಹುಕ್ಕ ಬರುತ್ತೆ ಮೇಲಿಂದ ಕೆಳಗಡೆ, ಇದು ಕೆಳಗಿಂದ ಮೇಲೆ ವೈನ ಬರಿತೀವಿ. ಮತ್ತು ಆಸ್ಪಿರೇಟ್ ಅಂತೇಳಿ ಬರುತ್ತೆ. ಆಸ್ಪಿರೇಟ್ ಹೆಚ್, ಇದನ್ನು ನಾವು ಅಪೋ ಡೈರೆಕ್ಷನ್ ಒಂದು ಬರಿತೀವಿ ಮತ್ತು ಡೌನ್ವರ್ಡ್ ಡೈರೆಕ್ಷನ್ನ ಬರಿತೀವಿ. ಇಲ್ಲಿ ನಮಗೆ ಇನ್ನೂ ಒಂದು ಸಿ ಹೆಚ್ ಮತ್ತು ಆರ್. ಸಿ ಎಚ್ ನಾವು ಯಾವಾಗಲೂ ಮೇಲಿಂದ ಕೆಳಗಡೆ ಬರಿತೀವಿ, ಅಂದರೆ ಡೌನ್ವರ್ಡ್ ಡೈರೆಕ್ಷನ್ನಾಗ ಬರಿತೀವಿ. ಆರ್ನ ಕೆಳಗಿಂದ ಮೇಲೆ ಬರಿತೀವಿ, ಅಂದರೆ ಅಪ್ವರ್ಡ್ ಡೈರೆಕ್ಷನ್ನಾಗ. ಎರಡೂ ನೋಡ್ಲಾಗ ನಮಗೆ ಸೇಮ್ ಕಾಣ್ತಾವೆ, ಆದರೆ ಬರೆಯೋದು ಬೇಕಾದರೆ ನಾವು ಸಿ ಎಚ್ನ ಮೇಲಿಂದ ಕೆಳಗಡೆನೇ ಬರಿತೀವಿ, ಆರ್ನ ಅಪೋ ಡೈರೆಕ್ಷನ್ನಾಗೆ ಬರಿತೀವಿ. ಇವೆರಡಕ್ಕೂ ಇರೋದ ಡಿಫ್ರೆನ್ಸ್ ಇಷ್ಟು, ಅಂದರೆ ಬರೆಯುವಾಗ ಕರೆಕ್ಟಾಗಿ ಬರಿಬೇಕು.